ಹಾವೇರಿ ಜಿಲ್ಲೆಯಲ್ಲಿ ಅಪಘಾತವನ್ನು ನಮ್ಮ ಭದ್ರಾವತಿ ತಾಲೂಕಿನ ಹೆಮ್ಮೇಟಿಯ ಎಲ್ಲ ಕುಟುಂಬ ಸೋದರಿಯರು ಪ್ರವಾಸವನ್ನು ಕೈಗೊಂಡಾಗ ಬೆಳಗಿನ ಜಾವ 3:30ಗೆ ಅಲ್ಲಿ ಅಪಘಾತವನ್ನು ಸಂಭವಿಸಿ 13 ಜನ ಸ್ಥಳದಲ್ಲಿ ಮೃತಪಟ್ಟಿದ್ದರು. ಈ 4 ಜನದಲ್ಲಿ ಇಬ್ಬರಿಗೆ ಸೀರಿಯಸ್ ಅಂತೇಳಿ ಶಿವಮೊಗ್ಗ ತಂದು ದೇವದಯೆಯಿಂದ ಬದುಕಿದ್ದಾರೆ. ಇಬ್ಬರು ಬದುಕಿದ್ದಾರೆ. ಆದರೂ ಕೂಡ ಆ ಒಂದು ಪರಿಸ್ಥಿತಿ ನೋಡಿ ಅವತ್ತು ನಾನು ಇಲ್ಲಿ ಬಂದಾಗ 5-6 ಸಾವಿರ ಜನ ಇದ್ದರು. ಆ ಜನಗಳ ಒಂದು ಇದು ನೋಡಿ ನಮಗೂ ಕಣ್ಣೀರು ಬಂತು. ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಮಧು ಬಂಗಾರಪ್ಪ ಸೋದರ ಅವ್ರಿಗೆ ಹೇಳಿದೆ. ಅವರು ಅಕಸ್ಮಾತ್ ಅವ್ರು ಸಾಯಂಕಾಲನೇ ಬರಬೇಕಾಗಿತ್ತು. ಸೊರಬದಲ್ಲಿನ ಕಾರ್ಯಕ್ರಮ ಅಂತ ಹೋದರು. ಬೆಳಗ್ಗೆ ಬಂದು ಇದೆಲ್ಲ ನೋಡಿ ವಾತಾವರಣ ವೈಯಕ್ತಿಕವಾಗಿ ಅವರು ನಮ್ಮ ಸೋದರಿ ಶಿವರಾಜ್ ಕುಮಾರನ ಮತ್ತು ನಮ್ಮ ಕರ್ನಾಟಕದ 7 ಕೋಟಿ ಜನಗಳ ಮನಸ್ಸಲ್ಲಿರ್ತಕ್ಕಂಥ ನಟರಾದಂಥ ಹಿರಿಯರಾದಂಥ ಶಿವಣ್ಣವರು ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಗ್ರಾಮಸ್ಥರು ಬಂದಿದ್ದೀರಾ. ಇಷ್ಟೇ ನಾವೇನೋ ಸಾಂತ್ವನ ಹೇಳಕ್ಕೆ ಬಂದಿದ್ದೀವಿ. ಇವತ್ತು ಎಷ್ಟೋ ಜನ ದುಡ್ಡಿರುತ್ತೆ, ₹1 ಕೊಡಬೇಕು ಅನ್ನೋ ಇದಿರಲ್ಲ, ಮನಸ್ಸಿರಲ್ಲ. ಆದರೆ ಇವತ್ತು ನಮ್ಮ ಸೋದರಿ ಶಿವರಾಜ್ ಕುಮಾರು ಶಿವಣ್ಣವರು ಹೃದಯ ಶ್ರೀಮಂತಿಕೆಯನ್ನು ತೋರಿಸಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಶೈಕ್ಷಣಿಕವಾಗಿ ಏನು ಬೇಕೋ ಅದೆಲ್ಲ ಸಹಾಯ ಮಾಡ್ತೀವಿ ಅಂತ ಉದಾರ ಮನಸ್ಸಿಂದ ಹೇಳಿದ್ದಾರೆ. ಯಾರು ಕೂಡ ಈ ಥರ ನಮ್ಮ ಅಭ್ಯರ್ಥಿ ಇಟ್ಟಂಥ ಕಾಳಜಿ ಯಾವ ರಾಜಕೀಯದವರು ಯಾರೂ ಇರಲಿಲ್ಲ. 13 ಲಕ್ಷ ರೂಪಾಯಿ ಇಲ್ಲೇ ತಂದು ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಊರಿನ ಪರವಾಗಿ ತಾಲೂಕಿನ ಕ್ಷೇತ್ರ ಶಾಸಕನಾಗಿ ಇಬ್ಬರಿಗೂ ನವದಂಪತಿಗಳಿದ್ದಾಗ ನೀವಿಬ್ಬರು ಅಂತೇಳಿ ನಮ್ಮ ಹೆಮ್ಮೇಟಿಯ ಯುವಕರು ಭಾಳ ಒಗ್ಗಟ್ಟಾಗಿ ಅವರು ಅವತ್ತು ಸಹಕಾರ ಕೊಟ್ಟಿದ್ದು ನೋಡಿದ್ರೆ ಭಾಳ ಸಂತೋಷ ಆಯಿತು. ಹಂಗೆ ಪರಸ್ಪರ ಕಷ್ಟ ಸುಖಕ್ಕೆ ಭಾಗಿಯಾಗುವಂಥ ಮನೋಭಾವನೆ ಮೂಡಬೇಕಾಗಿದೆ. ಇವತ್ತು ಇಲ್ಲೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಶವ ಸಂಸ್ಕಾರವನ್ನು ಮಾಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಅವರ ಕುಟುಂಬಕ್ಕೆ ಏನು ಮೃತಪಟ್ಟ ಕುಟುಂಬಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಕೇಳಿಕೊಂಡು ಈ ಮತ್ತೇನಾದರೂ ಗ್ರಾಮಸ್ಥರು ಏನಾದ್ರು ಇದ್ದರೆ ಬೇಡಿಕೆಗಳು ಹೇಳ್ರಿ, ನಾವು ಇವರು ಕೂತು ಅದೇನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.